ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಯ ಸಡಗರ ಸಂಭ್ರಮ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ರಾಜಬೀದಿಗಳಲ್ಲಿ ಗಣೇಶನ ವಿವಿಧ ಮೂರ್ತಿಗಳು ರಾರಾಜಿಸ್ತಾ ಇದ್ದಾವೆ. ಗಣಪತಿ ಹಬ್ಬ ಅಂದ್ರೆ ಮೈಸೂರಿನಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅಗ್ರಹಾರದ 101 ಗಣಪತಿ ದೇಗುಲ. ಅದೇ ದೇಗುಲದಲ್ಲಿ ನಾವು ಇದ್ದೇವೆ. ನೀವು ನೋಡ್ತಾ ಇರಬಹುದು. ಈ ಒಂದು ದೇಗುಲ ವಿಶೇಷ ಯಾಕೆ ಅಂತ ಹೇಳಿದ್ರೆ ಒಂದೇ ಸ್ಥಳದಲ್ಲಿ 101 ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಚಿಕ್ಕಂದಿನಲ್ಲಿ ನಾವು ಆ ಒಂದು 101 ಗಣಪತಿಯನ್ನ ಗಣೇಶ ಚತುರ್ಥಿಯ ದಿನ ದರ್ಶನವನ್ನು ಪಡೆದು ಅದಕ್ಕೆ ಅಕ್ಷತೆಯನ್ನು ಹಾಕಿದ್ರೆ ಪುಣ್ಯ ಲಭಿಸ್ತದೆ ಅಂತೇಳಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಗಣೇಶನನ್ನ ದರ್ಶನ ಮಾಡ್ತಾ ಇದ್ದು. ಹೀಗಾಗಿ ಈ ಒಂದು ದೇಗುಲದಲ್ಲಿ ಒಂದೇ ಕಡೆ 101 ಗಣಪತಿ ನೋಡ್ಲಿಕ್ಕೆ ಸಿಗ್ತದೆ. ಹೀಗಾಗಿ ಹೆಚ್ಚಿನ ಭಕ್ತರು ಆಗಮಿಸ್ತಾರೆ. ಮತ್ತೆ ನೀವು ಮುಂಭಾಗದಲ್ಲಿ ನೋಡ್ತಾ ಇರಬಹುದು ಗಣೇಶನಿಗೆ 28 ವಿವಿಧ ದ್ರವ್ಯಗಳು, ಪುಷ್ಪಗಳು ಸೇರಿದಂತೆ ವಿವಿಧ ಒಂದು ಅಭಿಷೇಕವನ್ನ ಮಾಡಲಾಗ್ತದೆ. ಅದಕ್ಕಾಗಿ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಎಳ್ನೀರು, ಕಬ್ಬಿನ ಹಾಲು, ಹೀಗೆ ವಿವಿಧ ಅಭಿಷೇಕಗಳನ್ನ ನೆರವೇರಿಸಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಭಿಷೇಕ ಆರಂಭವಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಅರ್ಚಕರಾದಂತಹ ಸುನಿಲ್ ನಮ್ಮ ಜೊತೆಗಿದ್ದಾರೆ. ಸರ್, ಏನೇನು ಪೂಜೆಗಳು ಇವತ್ತು ಬೆಳಗಿಂದಾಗಿದೆ? ಈಗ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಈಗ ಸಂಕ್ಷಿಪ್ತವಾಗಿ ಪಂಚಾಮೃತ ಅಭಿಷೇಕ ಸ್ವಾಮಿಗೆ ಆಗಿದೆ. ತದನಂತರ 10:30ಕ್ಕೆ ಮಹಾರುದ್ರಾಭಿಷೇಕ 28 ಮಂಗಳ ದ್ರವ್ಯಗಳಿಂದ ಸ್ವಾಮಿಗೆ ಮಹಾರುದ್ರಾಭಿಷೇಕ ನೆರವೇರುತ್ತದೆ. ತದನಂತರ 4:30ಕ್ಕೆ ಮಹಾಮಂಗಳಾರತಿ ಅರ್ಜುನ್ ಅವಧೂತ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಮಂಗಳಾರತಿ ನಡೀತದೆ. ಈ ದಿನ ಚಂದ್ರ ದರ್ಶನ ಮಾಡಿದಂಥವರು ಬಂದು ಒಂದೇ ಸ್ಥಳದಲ್ಲಿ 101 ಗಣಪತಿ ಇರುವುದರಿಂದ ಅಕ್ಷತೆ ಹಾಕಿ ಕೈ ಮುಗಿಯುವುದರಿಂದ ಆ ಚೌತಿ ಚಂದ್ರ ದರ್ಶನದ ದೋಷ ನಿವಾರಣೆ ಆಗ್ತದೆ. ರೆಹಮಾನ್, ಇದು 101 ಗಣಪತಿ ದೇಗುಲದಲ್ಲಿ ಇರುವಂತಹ ವಿಶೇಷತೆ. 101 ಗಣಪತಿಯ ವಿಗ್ರಹಗಳನ್ನ ಒಂದೇ ಸ್ಥಳದಲ್ಲಿ ನೋಡಬಹುದು ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು 101 ಗಣಪತಿ ದೇಗುಲಕ್ಕೆ ಆಗಮಿಸಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ.